ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೇಖಾ ಅಡುಗೆ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ನಾನು ವರ್ಷವೂ ಈ ರೆಸಿಪಿನ ಹಬ್ಬದ ಟೈಮಲ್ಲಿ ಮಿಸ್ ಮಾಡಲ್ಲ. ಅದು ಏನು ರೆಸಿಪಿ ಅಂತೀರಾ? ಸೊ ತರಕಾರಿ ಎಲ್ಲ ಹಾಕಿ ಕಾಳು ಗೊಜ್ಜು ಮಾಡ್ತಾಯಿದ್ದೀನಿ. ಯುಗಾದಿ ಸ್ಪೆಷಲಾಗಿ ನಾನು ಯಾವಾಗೂ ಅಷ್ಟೇ ವರ್ಷ ಮಿಸ್ ಮಾಡೋದಿಲ್ಲ. ಎಲ್ಲ ಥರ ಮಿಕ್ಸ್ ತರಕಾರಿ ಹಾಕಿ ಕಡಲೆಕಾಳು ಹಾಕಿ ಗೊಜ್ಜು ರೆಸಿಪಿನ ತೋರಿಸ್ಕೊಡ್ತೀನಿ. ಆಲ್ರೆಡಿ ನಾನು 2-3 ವೆರೈಟಿಯಲ್ಲಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಇವತ್ತು ಮಾಡೋದು ತುಂಬಾ ಕ್ವಿಕ್ಕಾಗಿ ಯಾವ ರೀತಿ ನಿಮಗೆ ಟೈಮಿಂಗ್ ಸೇವ್ ಆಗುತ್ತೆ ಅನ್ನೋ ಥರ ನಿಮಗೆ ತೋರಿಸ್ಕೊಡ್ತೀನಿ. ಖಂಡಿತ ಈ ರೆಸಿಪಿ ನಿಮಗೆಲ್ಲ ಯೂಸ್ಫುಲ್ ಆಗಿರುತ್ತೆ. ಈ ರೆಸಿಪಿನ ನೀವು ಸೈಡ್ ಡಿಶ್ ಆಗೂ ಸರ್ವ್ ಮಾಡ್ಕೋಬೋದು, ಅಥವಾ ಬೇರೆ ಟೈಮಲ್ಲಿ ಚಪಾತಿಗೆ, ಪೂರಿಗೆ, ದೋಸೆ ಜೊತೆಗೆಲ್ಲ ಸೂಪರ್ ಆಗಿರುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಯ್ತಂದರೆ ಜಾಸ್ತಿ ಲೈಕ್ ಮಾಡಿ, ಶೇರ್ ಮಾಡಿ, ಯಾವ ಥರ ಇತ್ತಂತ ಕಮೆಂಟ್ ಮಾಡಿ. ಈಗ ಯಾವ ರೀತಿ ಮಾಡೋದಂತ ನೋಡ್ಕೊಬರೋಣ ಬನ್ನಿ. ನೋಡಿ, ಮೊದಲನೇದಾಗಿ ಮಸಾಲೆ ರುಬ್ಬೋದಕ್ಕೆ ಒಂದು ಅರ್ಧ ಇಂಚು ಶುಂಠಿ, 1 ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಸಿಪ್ಪೆ ತೆಗೆದಿರೋದು ಹಾಕ್ಕೋಬೋದು, ತೆಗೆದೇ ಇರೋದು ಹಾಕ್ಬೋದು. ಇಲ್ಲಿ ಖಾರಕ್ಕೆ ನಾನು ಖಾರದ ಪುಡಿ ಯೂಸ್ ಮಾಡ್ತಾಯಿಲ್ಲ. ಹಸಿಮೆಣ್ಸಿನ್ಕಾಯಿ 10 ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಹಾಗೆ 1 ಈರುಳ್ಳಿ ದೊಡ್ಡ ಸೈಜು, ಉರ್ಗಡ್ಲೆ 1 ಟೇಬಲ್ ಸ್ಪೂನ್, ಒಂದು 7ರಿಂದ 8 ಗೋಡಂಬಿ, ಇದ್ರ ಜೊತೆಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಬೇಕಾಗುತ್ತೆ. ಎಲ್ಲ ಒಟ್ಟಿಗೆ ಮಸಾಲೆ ರುಬ್ಬೋದ್ರಿಂದ ನಿಮಗೆ ತೋರಿಸ್ತಾ ಇದ್ದೀನಿ. 1 ಟೀ ಸ್ಪೂನ್ ಗರಂ ಮಸಾಲ, 1/2 ಟೀ ಸ್ಪೂನ್ ಅರಿಶಿನ ಪುಡಿ. ಸೊ ಇಲ್ಲಿ ನಿಮಗೆ ಖಾರದ ಪುಡಿ ಬೇಕಂದರೆ ಕೂಡ ನೀವು ಈ ಪ್ಲೇಸಲ್ಲಿ ಹಾಕೋಬೋದು. ಹಾಗೆ ಒಂದು ಅರ್ಧ ಕಪ್ ಆಗೋಷ್ಟು ಹಸಿ ತೆಂಗಿನಕಾಯಿ ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ನಾವು ಹಸಿಯಾಗಿ ರುಬ್ಕೊಳ್ಳೋಣ. ನಿಮಗೆ ಹಸಿ ಮಸಾಲೆ ಇಷ್ಟ ಆಗೋದಿಲ್ಲ ಅಂದರೆ ಇದನ್ನೆಲ್ಲ ನೀವು ಎಣ್ಣೆಯಲ್ಲಿ ಫ್ರೈ ಮಾಡಿ ಕೂಡ ರುಬ್ಕೊಬೋದು. ಯಾಕಂದರೆ ಇದು ಬೇಗನೆ ಮಾಡೋವಂಥ ರೆಸಿಪಿನೇ. ಇದನ್ನು ಮತ್ತೆ ಕುಕ್ಕರೆಲ್ಲ ಕೂಗಿಸೋ ಅವಶ್ಯಕತೆಯೇ ಇಲ್ಲ. ಸೊ ಡೈರೆಕ್ಟಾಗಿ ಮಸಾಲೆ ರುಬ್ಬಿಟ್ಟು ತರಕಾರಿ ಜೊತೆಗೆ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡೋದು. ಸೊ ಇವಾಗ ಮಸಾಲೆ ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಸ್ವಲ್ಪ ನುಣ್ಣಗೆ ರುಬ್ಕೊತೀನಿ. ತೆಂಗಿನಕಾಯಿ ಕ್ವಾಂಟಿಟಿ ನಿಮಗೆ ಜಾಸ್ತಿ ಬೇಕಂದ್ರೂ ಹಾಕೋಬೋದು. ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ, ಇದು ಬಂದ್ಬಿಟ್ಟು 1/4 ಕಪ್ಪು. ಅದರಲ್ಲಿ ಕಡಲೆಕಾಳು ತೊಗೊಂಡಿದ್ದೀನಿ. 1/4 ಕಪ್ ಕಡಲೆಕಾಳನ್ನ ಓವರ್ ನೈಟ್ ಸೋಕ್ ಮಾಡಿದ್ದೆ, ಅಂದರೆ ರಾತ್ರಿ ಪೂರ್ತಿ ನೆನೆಸಿರೋಂಥ ಕಡಲೆಕಾಳನ್ನ ಇವಾಗ ಪಾತ್ರೆಯಲ್ಲಿ ಬೇಯಕ್ಕೆ ಹಾಕಿದ್ದೀನಿ. ಬೇಯೋ ಜೊತೆಗೇ ನಾನು ಮಿಕ್ಸ್ ತರಕಾರಿ ಒಂದು 3/4 kg ತೊಗೊಂಡಿದ್ದೀನಿ. ಕ್ಯಾರೆಟು, ಬೀನ್ಸು, ನೋವ್ಕೋಲು, ಮತ್ತು ಚಿಕ್ಕಡಿಕಾಯಿ, ಹೀರೆಕಾಯಿ, ಮತ್ತು ಸೋರೆಕಾಯಿ, ನುಗ್ಗೆಕಾಯಿ, ಇದ್ರ ಜೊತೆಗೆ ಒಂದು ಅರ್ಧ ಕಪ್ ಆಗೋಷ್ಟು ಸಬ್ಸಿಗೆ ಸೊಪ್ಪು ಹಾಕಿದ್ದೀನಿ, ಡಿಫ್ರೆಂಟ್ ಟೇಸ್ಟ್ ಕೊಡಲಿ ಅಂತ. ಯಾವಾಗ ಒಂದೇ ಥರ ನಾನು ಮಾಡಲ್ಲ ಅಂತ ನಿಮಗೆ ಗೊತ್ತಿದೆ. ಹಾಗೆ ಕಾಲಿಫ್ಲವರ್ ಹಾಕ್ಕೊಂಡಿದ್ದೀನಿ, ಇನ್ನು ಆಲೂಗಡ್ಡೆ ಇದೆಲ್ಲ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಿಮ್ಗೆ ಇಷ್ಟವಾಗಿರೋಂಥ ತರಕಾರಿ ಯಾವುದಾದ್ರೂ ಹಾಕೋಬೋದು. ಸೊ ಎಲ್ಲ ಮಿಕ್ಸ್ ತರಕಾರಿ ಹಾಕಿದ್ದೀನಿ. ಸೊ ನಾನು ಹಬ್ಬದ ಟೈಮಲ್ಲಿ ಈ ಥರ ಖಂಡಿತ ಈ ರೆಸಿಪಿನ ಮಾಡ್ತೀನಿ. ಇದನ್ನು ಉಳಿದ್ರೂ ನಾನು ವೇಸ್ಟ್ ಮಾಡೋದಿಲ್ಲ. ಇದು ಯಾಕಂದರೆ ಕಡಿಮೆ ಕ್ವಾಂಟಿಟಿ ಮಾಡೋಕ್ಕೋದ್ರೆ ಬರೋದಿಲ್ಲ, ಜಾಸ್ತಿನೇ ಆಗೋದು. ಅದನ್ನು ಉಳಿದಿರೋದನ್ನ ನಾನು ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡು ಅದು ಮಾರನೇ ದಿವಸ ಆಗಿರ್ಬೋದು ಅಥವಾ ನೈಟಲ್ಲಾಗಿರ್ಬೋದು ಪೂರಿಗೆ, ಚಪಾತಿಗೆ ಸೂಪರಾಗಿರುತ್ತೆ. ಸೊ ವೇಸ್ಟ್ ಅಂತೂ ಮಾಡೋಕ್ಕಾಗಲ್ಲ. ಅದನ್ನು ತುಂಬಾ ರುಚಿಯಾಗಿರುತ್ತೆ. ಇವಾಗ ಅದನ್ನೆಲ್ಲ ಬೇಯಿಸಿಟ್ಕೊಂಡಿದ್ದೀನಿ. ನೀವು ಕುಕ್ಕರಲ್ಲಿ ಬೇಯಿಸೋದಾದರೆ ಒಂದು 2 ವಿಸಿಲ್ ಬಿಡಿ. ನಾನು ಪಾತ್ರೆಯಲ್ಲಿ ಒಂದು 15ರಿಂದ 20 ನಿಮಿಷ ಬೇಯಿಸಿಟ್ಕೊಂಡಿದ್ದೀನಿ. ಸೊ ಮತ್ತೆ ಇವಾಗ ಒಂದು ಪಾತ್ರೆಗೆ ಎಣ್ಣೆ ಹುಯ್ದ್ಬಿಟ್ಟು ಒಗ್ಗರಣೆಗೆ ಒಂದು ದೊಡ್ಡ ಸೈಜ್ ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಕರಿಬೇವಿನ ಸೊಪ್ಪು 2 ಕಡ್ಡಿ, ಒಂದು ದೊಡ್ಡ ಸೈಜ್ ಟೊಮೊಟೊನು ಮತ್ತು ಒಂದು ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ ಚಿಕ್ಕ ಸೈಜು ತೊಗೊಂಡಿದ್ದೀನಿ, ಅದಕ್ಕೆ ಕಪ್ಪಲ್ತೆನಲ್ಲಿ ಅರ್ಧ ಕಪ್ ಆಗೋಷ್ಟು ಬರುತ್ತೆ. ಇದನ್ನೆಲ್ಲ ಒಂದು 2 ನಿಮಿಷ ಫ್ರೈ ಮಾಡಿದ್ಮೇಲೆ ರುಬ್ಬಿರೋಂಥ ಹಸಿ ಮಸಾಲೆ ಏನಿದೋ ಅದನ್ನು ಹಾಕ್ಕೊತಾ ಇದ್ದೀನಿ. ಆ ಮಿಕ್ಸಿ ಜಾರಲ್ಲಿ ಉಳಿದಿರುತ್ತಲ್ಲ ಮಸಾಲೆ, ಅದಕ್ಕೆ ಹೊಸ ನೀರು ಏನು ಹಾಕೋಕ್ಕೆ ಹೋಗಬೇಡಿ. ಏನು ತರಕಾರಿ ಕಡಲೆಕಾಳೆಲ್ಲ ಬೇಯಿಸಿರ್ತೀರಲ್ವ ಅದೇ ನೀರು ಹಾಕ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ಮಸಾಲೆ ಎಲ್ಲ ಹಾಕಿದ್ಮೇಲೆ ಕೈ ಬಿಡದಿರಂಗೆ ಮಿಕ್ಸ್ ಮಾಡ್ತಾನೆ ಇರಿ, ತಳ ಹಿಡಿಬಾರ್ದು. ಯಾಕಂದರೆ ಉರ್ಗಡ್ಲೆ, ಗೋಡಂಬಿ ಎಲ್ಲ ಹಾಕಿರೋದ್ರಿಂದ ತಳ ಹಿಡಿಯುತ್ತೆ. 1-2 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ. 1-2 ನಿಮಿಷ ಚೆನ್ನಾಗಿ ಕುದಿಸಿದ ಮೇಲೆ ಬೇಯಿಸಿರೋಂಥ ತರಕಾರಿ ಕಾಳು ಹಾಕ್ಕೊತಾ ಇದ್ದೀನಿ. ಈ ಕಡಲೆಕಾಳು ಜೊತೆಗೆ ನೀವು ಕಾಬಲ್ ಕಡಲೆ, ಬಟಾಣಿ ಕೂಡ ಹಾಕ್ಕೋಬೋದು. ನಾನು ತರಕಾರಿ ಕಾಳು ಬೇಯಿಸೋವಾಗ ಉಪ್ಪು ಹಾಕಿರಲಿಲ್ಲ, ಇವಾಗೆ ಹಾಕ್ಕೊತಾ ಇದ್ದೀನಿ. ಸೊ ತರಕಾರಿಗಳೆಲ್ಲ ಆಪ್ಷನ್ನು. ನಿಮಗೆ ಕಡಲೆಕಾಳು, ಬಟಾಣಿ ಎಲ್ಲ ಇಷ್ಟ ಇಲ್ಲ ಅಂದರೆ ನೀವು ಬೇರೆ ತರಕಾರಿನಲ್ಲೂ ಮಾಡ್ಕೋಬೋದು. ಇದ್ರ ಜೊತೆಗೆ ಇನ್ನೊಂದು ತರಕಾರಿ ಮಿಸ್ ಆಗಿದೆ, ಅದೇನಪ್ಪ ಅಂದರೆ ಬಾಳೆಕಾಯಿ. ಅದು ಹಾಕಿದ್ರೆ ಇನ್ನೂ ಸೂಪರಾಗಿರುತ್ತೆ. ನನಗೆ ಸಿಕ್ಕಿರಲಿಲ್ಲ. ಸೊ ಅದಕ್ಕೆ ಉಳಿದಿರೋಂಥ ಎಲ್ಲ ತರಕಾರಿ ಹಾಕಿದ್ದೀನಿ. ಇಲ್ಲಿ ನಾನು ಖಾರಕ್ಕೆ ಬಂದ್ಬಿಟ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನಿಮಗೆ ಈ ಥರ ಡಿಫ್ರೆಂಟ್ ಬೇಡ, ನಿಮಗೆ ಹಸಿಮೆಣ್ಸಿನ್ಕಾಯಿ ಇಷ್ಟ ಆಗೋದಿಲ್ಲ ಅಂದರೆ ಖಾರದ ಪುಡಿನೂ ಹಾಕ್ಕೋಬೋದು. ಮತ್ತು ಗರಂ ಮಸಾಲ ಬೇಡ ಅನ್ನೋದಾದರೆ ನೀವು ಚಕ್ಕೆ, ಲವಂಗ, ಸೋಂಪು ಕಾಳು ಕೂಡ ಹಾಕಿ ರುಬ್ಕೊಬೋದು. ಸೊ ಗರಂ ಮಸಾಲೆ ಅಂದರೆ ಒಂದು ಡಿಫ್ರೆಂಟ್ ಟೇಸ್ಟ್ ಸಿಗುತ್ತೆ. ಯಾಕಂದರೆ ಇದನ್ನು ನೀವು ಚಪಾತಿ, ಪೂರಿಗೆಲ್ಲ ಸೂಪರಾಗಿರುತ್ತೆ ಕಾಂಬಿನೇಷನ್. ಇವಾಗ ನೋಡ್ತಾ ಇರ್ಬೋದು, ಬೇಯಿಸಿರೋಂಥ ನೀರು ಕಡಿಮೆ ಕ್ವಾಂಟಿಟಿನೇ ನಾನು ಹಾಕ್ಕೊಂಡಿದ್ದೆ. ಜಾಸ್ತಿ ನೀರು ಹಾಕಿದ್ರೆ ಇನ್ನೊಂದೇನೆಂದರೆ ಜಾಸ್ತಿ ನೀರು ಬೆಂದಿರೋಂಥ ನೀರನ್ನು ವೇಸ್ಟ್ ಆಗಬಾರ್ದು. ಅದಕ್ಕೋಸ್ಕರ ಕಡಿಮೆನೇ ಹಾಕಿ ನಾನು ಬೇಯಿಸ್ಕೊಂಡಿದ್ದೆ. ಇವಾಗೆಲ್ಲ ಚೆನ್ನಾಗಿ ಒಂದು 7ರಿಂದ 8 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿಟ್ಟು ಕುದಿಸ್ಕೊಂಡಿದ್ದೀನಿ. ಆಲ್ಮೋಸ್ಟ್ ರೆಸಿಪಿ ರೆಡಿ ಆಯಿತು. ನಾನು ಹೇಳ್ದಂಗೆ ಇದನ್ನು ನಾನು ಹಬ್ಬದ ಟೈಮಲ್ಲಿ ಮಾಡಿದಾಗ ಹಬ್ಬದ ದಿವಸನೂ ತಿಂದು ಮಾರನೇ ದಿವಸ ಉಳಿದಿರೋದನ್ನ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಪೂರಿ, ಚಪಾತಿಗೆ, ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಇದನ್ನು ಮಾಡ್ಕೊತೀರಿ. ವೇಸ್ಟ್ ಮಾಡಲ್ಲ, ತುಂಬಾ ಸೂಪರಾಗಿರುತ್ತೆ.
ಅಥವಾ ನಿಮಗೆ ಬೇರೆ ಟೈಮಲ್ಲಿ ಯಾವಾಗ ಬೇಕಾದ್ರೂ ಮಾಡ್ಕೊಂಡು ತಿನ್ಬೋದು. ಸೊ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಆಲ್ರೆಡಿ ನನ್ನ ಚಾನಲಲ್ಲಿ ಎಷ್ಟೊಂದು ಹಬ್ಬದ ವೆರೈಟಿ ರೆಸಿಪಿ ಹಾಕಿದ್ದೀನಿ. ಸೊ ಈ ರೆಸಿಪಿನೂ ಟ್ರೈ ಮಾಡಿ ನೋಡಿ, ನಿಮಗೆ ಇಷ್ಟ ಆಗುತ್ತೆ. ಇವಾಗ ಸರ್ವ್ ಮಾಡ್ಕೊತಾ ಇದ್ದೀನಿ. ಇದನ್ನು ನೀವು ಗೊಜ್ಜು ಥರನೂ ಮಾಡ್ಕೋಬೋದು, ಪಲ್ಯ ಥರನೂ ಮಾಡ್ಕೋಬೋದು, ಗ್ರೇವಿ ಟೈಪು ಮಾಡ್ಕೋಬೋದು. ನೀವು ಮಸಾಲೆನೂ ನೀರು ಎಷ್ಟು ಬೇಕು ಅನ್ನೋದನ್ನ ನಿಮಗೆ ಅಳತೆ ಪ್ರಕಾರ ಹೇಳಿ ತೋರಿಸಿದ್ದೀನಿ. ಖಂಡಿತ ಟ್ರೈ ಮಾಡಿ ನೋಡಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಹಾಗಾದರೆ ನೀವು ಕೂಡ ಈ ರೆಸಿಪಿನ ಈ ಹಬ್ಬ ಸ್ಪೆಷಲಾಗಿ ಖಂಡಿತ ನಿಮ್ಮನೇಲೂ ಟ್ರೈ ಮಾಡಿ ನೋಡಿ. ನಿಮಗೆ ಯಾವ ಥರ ಬಂತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಇವತ್ತಿನ ರೆಸಿಪಿ ಇಷ್ಟ ಆಯ್ತು ಅಂದರೆ ಗೊತ್ತಲ್ಲ, ಜಾಸ್ತಿ ಲೈಕ್ ಮಾಡಿ, ಶೇರ್ ಮಾಡಿ, ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಬಾಯ್.